ನಮಸ್ತೆ ಕರ್ನಾಟಕ. ಕಲಿಕೆಗೆ ಕೊನೆಯಿಲ್ಲ, ಜ್ಞಾನಕ್ಕೆ ಎಲ್ಲೇ ಇಲ್ಲ. ಹಾಗೆ ನಮ್ಮ ಚಾನಲ್ಗೆ ನಿಮ್ಮ ಪ್ರೋತ್ಸಾಹವೇ ಎಲ್ಲ. ಒಂದು ಸಣ್ಣ ಬೇಡಿಕೆ, ಮನುಷ್ಯನ ಜೀವನವನ್ನ ಹೇಗೆ ಬದಲಾಯಿಸಬಹುದು ಗೊತ್ತಾ? ಇವತ್ತು ನಿಮಗೊಂದು ಮನಮುಟ್ಟುವಂಥ ಸಣ್ಣ ಕಥೆಯನ್ನ ಗೀತೆಯ ಜೊತೆ ಹೇಳ್ತೀನಿ ಕೇಳಿ. ಇವತ್ತಿನ ಕತೆ ಹೆಣದ ಪೆಟ್ಟಿಗೆ. ಏನ್ ದರಿದ್ರ ಹಳ್ಳಿನಪ್ಪ ಇದು. ಒಬ್ಬನಾದ್ರೂ ಸಾಯ್ಬಾರ್ದ ಈ ಹಳ್ಳಿಲಿ. ಅವನು ವೃತ್ತಿಯಲ್ಲಿ ಹೆಣದ ಪೆಟ್ಟಿಗೆಯನ್ನ ಮಾರುತ್ತಿದ್ದ. ಮಾಡಿದೆ ನಾನು ಒಂದು ಭಿನ್ನಹ. ಕಾರಣಾಂತರಗಳಿಂದ ಹಳ್ಳಿಯಿಂದ ಹಳ್ಳಿಗೆ ಕುಟುಂಬ ಸಮೇತನಾಗಿ ವಲಸೆ ಬಂದಿದ್ದ. ಮಾಡಿದೆ ನಾನು ಒಂದು ಭಿನ್ನಹ, ಕೇಳುತ್ತಲೀ ನೀಡಿದ ಆ ಪರಶಿವನು. ಕಳೆದ 3 ತಿಂಗಳಿನಿಂದ ವ್ಯಾಪಾರವಿಲ್ಲದೆ ಬರೀ ಅಂಗಡಿ ಬಾಡಿಗೆ ಕಟ್ಟಿಕೊಂಡು ವ್ಯಾಪಾರ ಮಾಡುತ್ತಿದ್ದ. ಅವನಾದರೂ ಏನು ಮಾಡಿಯಾನು? ಅವನ ಕೆಲಸವೇ ಹೆಣದ ಪೆಟ್ಟಿಗೆ ಮಾರೋದಲ್ವಾ? ಯಾರಾದರೂ ಸತ್ರೆ ಅಲ್ವಾ ಅವನ ಜೀವನ ನಡೆಯುವುದು? ಕೈ ಚಾಚಲು ಅಂಗಲಾಚಲು ಮನದ ಬೇಡಿಕೆ ಪೂರೈಸಲು. ಕೈ ಚಾಚಲು ಈಗ ಅರ್ಧ ಗಂಟೆ ಮುಂಚೆ ಪೇಟೆ ಕಡೆಯಿಂದ ಬರ್ತಿದ್ದ ಸಿಟಿ ಬಸ್ಸು ನಮ್ಮ ಸೇತುವೆ ಅಂತ ಬಿದ್ದೋಯ್ತಂತೆ. ಒಟ್ಟು 25 ಜನ ಒಟ್ಟಿಗೆ ನೀರ್ಪಾಲಾಕ್ಯಾರಂತೆ. ನಾನೊಂದು ಬಯಸಲು ದೈವ ಒಂದು ನೀಡಲು. ಮಾಡಿದೆ ನಾನು ಒಂದು ಭಿನ್ನಹ, ಕೇಳುತ್ತಲೀ ನೀಡಿದ ಆ ಪರಶಿವನು. ತನಗಾದ ಆನಂದವನ್ನ ತೋರ್ಪಡಿಸದೆ ಕರೆ ಕೊಡ್ತಾನೆ. ಇವನೇ 25 ಪಟ್ಟಿಗೆ ರೆಡಿ ಮಾಡ. ಅಷ್ಟರಲ್ಲಾಗಲೇ ತನ್ನ ಜೇಬಿನಲ್ಲಿದ್ದ ಫೋನಿಗೆ ಹೆಂಡತಿಯ 6ನೇ ಕರೆ ಬಂದದ್ದನ್ನ ಗಮನಿಸಿ, ಏನೇ ನಿಂದು, ಮನೆಯಿಂದ ಹೊರಗಡೆ ಬಂದ್ರು ನೆಮ್ಮದಿ ಕೊಡಲ್ವಲ್ಲ ಎಂದು ಹೇಳಿದ. ಆ ಕಡೆಯಿಂದ ಹೆಂಡತಿ ಒಂದೇ ಏದುಸಿರಿನಲ್ಲಿ, ಶಾಲೆಯಿಂದ ಬರ್ತಿದ್ದಂಥ ನಮ್ಮ ಮಗಳ ಬಸ್ಸು ದಾರಿ ಮಧ್ಯೆ ಸೇತುವೆಯಿಂದ ಬಿತ್ತಂತೆ. ಸಂತಸದಲ್ಲಿದ್ದ ಅವರ ಮುಖ ಒಂದೇ ನಿಮಿಷದಲ್ಲಿ ತಂದ ಸುದ್ದಿ ಕೇಳಿ ಮನ ಕುಣಿದಿರಲು. ತಂದ ಸುದ್ದಿ ಕೇಳಿ ಮನ ಕುಣಿದಿರಲು. ಬಂದ ಸುದ್ದಿ ಕೇಳಿ ಮನ ಕುಸಿದಿರಲು. ಬಂದ ಸುದ್ದಿ ಕೇಳಿ ಮನ ಕುಸಿದಿರಲು. ಓ ನನ್ನ ಪ್ರಾಣವೇ, ಅಯ್ಯೋ ಮಗಳೇ, ನೀ ನನ್ನ ಜೀವವೇ. ಬಯಸಿದ ಈ ಹೆಬ್ಬಯಕೆ ನಿನ್ನ ಕರೆದೊಯ್ಯಿತು. ಬಯಸಿದ ನನ್ನ ಈ ಬಯಕೆ ನಿನ್ನನ್ನೇ ಹೊತ್ತೊಯ್ಯಿತು. ಬಯಕೆ ಈ ಹೆಬ್ಬಯಕೆ, ಬಯಕೆ ಈ ಹೆಬ್ಬಯಕೆ. ಅಯ್ಯೋ ಮಾಡಿದೆ ನಾನು ಒಂದು ಭಿನ್ನಹ. ಅಯ್ಯೋ ದೇವ್ರೇ, ತಪ್ಪಾಗೋಯ್ತಪ್ಪ. ನನ್ ಮಗಳನ್ನ ವಾಪಸ್ ಕೊಟ್ಬಿಡಪ್ಪ ಪುಟ್ಟಿ. ಕೇಳುತ್ತಲೇ ನೀಡಿದ ಆ ಪರಶಿವನು. ಒಂದು ಕಷ್ಟಕ್ಕೆ ಇನ್ನೊಂದು ದುಃಖಕ್ಕೆ, ಒಂದು ಕಷ್ಟಕ್ಕೆ ಇನ್ನೊಂದು ದುಃಖಕ್ಕೆ, ಇನ್ನೊಂದು ದುಃಖಕ್ಕೆ ಇನ್ನೊಂದು ದುಃಖಕ್ಕೆ.
ಅಪ್ಪ, ನಮಗೆ ಕಷ್ಟ ಇದೆ ಅಂತ ಗೊತ್ತು, ಆದರೆ ಬೇರೆಯವರ ಕಷ್ಟನ ನಮ್ಮ ಲಾಭಕ್ಕೆ ಬಳಸ್ಕೊಳ್ಳೋ ಯೋಚನೆ ಎಷ್ಟು ಸರಿ ಅಪ್ಪ? ಒಂದಂತೂ ನಿಜ, ನಮ್ಮ ಕಷ್ಟ ಮುಗ್ಧ ಜನರ ಪ್ರಾಣಕ್ಕಿಂತ ಹೆಚ್ಚಿಂದು ಆಗ್ಬಾರ್ದಿತ್ತಲ್ವಾ? ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಂತಹ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ ಆದಂತಹ ಗೀತಲಹರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಉತ್ಸಾಹ.